ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವಿನ ಜಟಾಪಟಿ ಈಗ ತಾರಕಕ್ಕೇರ್ತಿದೆ. ಕರ್ನಾಟಕ ಪಾಲಿಟಿಕ್ಸಲ್ಲಿ ಬಿಡದಿ ಟೌನ್ಶಿಪ್ ಸುತ್ತ ಈಗ ಕುಮಾರಸ್ವಾಮಿ ಅವರ ವಿರುದ್ಧ ವಿಡಿಯೋ ಬಿಟ್ಟ ಡಿ ಕೆ ಬಣ ಏನಿದೆ. ಹಾಗಾದರೆ ಕುಮಾರಸ್ವಾಮಿ ಅವರು ಮಾಡಿದ್ದೇನು? ಕುಮಾರಸ್ವಾಮಿ ಅವ್ರಿಗೆ ಈಗ ಟೈಟ್ ಸ್ಲ್ಯಾಪ್ ಕೊಟ್ಟಿದೆ ಕೈಪಡೆ. ಆದರೆ ಕುಮಾರಸ್ವಾಮಿ ಅವರು ನಿಗೆ ಕೆಂಡವಾಗಿದ್ದಾರೆ. ಈಗ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗ ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆ ಮಾಡೋಕೆ ಮುಂದಾಗ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಅಖಾಡಕ್ಕಿಳಿದಿದ್ದಾರೆ. ಈ ಹೋರಾಟವನ್ನು ತುಂಬ ಸೀರಿಯಸ್ ಆಗಿ JDS ಕೈಗೆತ್ಕೊಳ್ತಿದೆ. ಡಿ ಕೆ ಶಿವಕುಮಾರ್ ಅವರ ಒಂದು ಬಹುದೊಡ್ಡ ಅಕ್ರಮದ ಪ್ರಾಜೆಕ್ಟ್ ಅನ್ನೋ ರೀತಿಯಲ್ಲಿ ಈಗ ಮುಗಿಬಿದ್ದಿರೋದು ದಳಪತಿಗಳು. ಹಾಗಾಗಿ ಈಗ ವಿಡಿಯೋ ಬಿಟ್ಟು ತಿರುಗಿಸ್ಕೊಟ್ಟಿದ್ದಾರೆ. ಇದೇ ಟೌನ್ಶಿಪ್ ಬಗ್ಗೆ ಅಥವಾ ಇದೇ ರೀತಿಯ ಅಭಿವೃದ್ಧಿ ಪ್ರಾಜೆಕ್ಟ್ಗಳ ಬಗ್ಗೆ 40% ಕುಮಾರಸ್ವಾಮಿ ಅವರು ಏನು ಮಾಡೋಕ್ಕೆ ಹೊರಟಿದ್ರು? ವಿಡಿಯೋ ಕಾಲಲ್ಲಿ ಕುಮಾರಸ್ವಾಮಿ ಅವರು ಏನು ಅಶ್ಯೂರೆನ್ಸ್ ಕೊಟ್ಟಿದ್ರು? ಈಗ ನಾವು 50% ಕೊಡ್ತಿದ್ದೀವಿ. ಆದರೆ ಅದಕ್ಕೆ ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟು ದಂಧೆ ಅಂತಿದ್ದಾರೆ. ಬಟ್ 40% ಅಂದರೆ ರೈತರಿಗೆ ಇನ್ನೂ ಅನ್ಯಾಯ ಆಗೋ ರೀತಿಯಲ್ಲಿ ನಮಗಿಂತ ನಾವು ಕೊಡ್ತಿರೋದಕ್ಕಿಂತನೂ ಅನ್ಯಾಯ ಮಾಡಿ ಕುಮಾರಸ್ವಾಮಿ ಅವರು ಏನು ಹೇಳಿದರು ಕೇಳಿಸ್ಕೊಳ್ಳಿ. ಇದನ್ನು ಕೇಳಿಸ್ಕೊಂಡು ಜನ, ರೈತರು, ಬಿಡದಿಯವರು, ಸುತ್ತಮುತ್ತಲಿನ ಹಳ್ಳಿಯವರು ಡಿಸೈಡ್ ಮಾಡಲಿ ಅಂತ ಈಗ ಮುಗಿಬಿದ್ದಿದ್ದಾರೆ. ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂತ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ನನ್ನ ರೈತರಿಗೆ ಕನ್ವಿನ್ಸ್ ಮಾಡಿ ನನ್ನ ಹೆಣ್ಮಕ್ಳು ಹೇಳಿದಾಗ ನಾವು ನೀವು ದುಡ್ಡು ಕೊಡ್ಬೋದು, ದುಡ್ಡನ್ನ ನಮ್ಮ ಮಕ್ಕಳು ಮತ್ತೆ ಹಾಳು ಮಾಡ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು ಅಂತ ನಾನು ಆ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಯಾವ ಒಂದು ಡೆವಲಪ್ಮೆಂಟ್ ಆದ್ಮೇಲೆ 40% ಜಮೀನನ್ನ ರೈತರಿಗೆ ಬಿಟ್ಕೊಡ್ಬೇಕು ಡೆವಲಪ್ಮೆಂಟ್ ಜಾಗದಲ್ಲಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದೆ. ಇದು ನಾನು ಮಾಡಿದಂತ ರೈತರ ಭೂಮಿನ 40% ಉಳಿಸ್ಕೊಡ್ಬೇಕು ಡೆವಲಪ್ಮೆಂಟ್ ಆದ್ಮೇಲೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಿತ್ತು. ಈ ರೀತಿಯ ಕಾರ್ಯಕ್ರಮ ತರಲಿಕ್ಕೆ ನಾನು ಹೊರಟಿದ್ದು. ಅದಷ್ಟೇ ಅಲ್ಲ, ನಾನು 2006ನೇ ಇಸ್ವಿನಲ್ಲಿ ಆ ಒಂದು ಯೋಜನೆಗೆ 60,000 ಕೋಟಿ ರೂಪಾಯಿಗಳನ್ನ ಬಂಡವಾಳ ಹಾಕಬೇಕು ಅಂತಕ್ಕಂಥದ್ದಿತ್ತು. ಅದರಿಂದ ನಿಮ್ಗೆಲ್ಲರಿಗೂ ಆರ್ಥಿಕವಾಗಿ ನೀವು ಮೇಲೆ ಬರಬೇಕು ಅಂತಕ್ಕಂಥದ್ದು ನನ್ನಲ್ಲಿ ಆಸೆ ಇಟ್ಕೊಂಡಿತ್ತು. ಇದರಿಂದ ನಾನು ನನ್ನ ರೈತರು ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಂದ್ರಿಗೆ ನನ್ನ ಜೀವನದ ಕೊನೆಯ ಉಸಿರಿರೋವರೆಗೂ ಅನ್ಯಾಯ ಮಾಡೋನಲ್ಲ. ಇದನ್ನ ತರಬೇಕು ಅಂತ ಹೊರಟಿದ್ದ ಕಾರಣ ನಮ್ಮ ಮತ್ತೊಬ್ಬ ರೈತರು ಹೇಳ್ತಾ ಇದ್ದಾರೆ, ಯಾಕೆ ನಮ್ಮ ರೈತರ ಭೂಮಿನೇ ಬೇಕು, ನಿಮ್ ಸರ್ಕಾರದ ಭೂಮಿ ಮಾಡಬಾರ್ದು ಅನ್ನತಕ್ಕಂಥದ್ದನ್ನ ಏನ್ ಹೇಳ್ತಾ ಇದ್ರು. ಅವತ್ತು ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂತ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ನನ್ನ ರೈತರಿಗೆ ಕನ್ವಿನ್ಸ್ ಮಾಡಿ ನನ್ನ ಹೆಣ್ಮಕ್ಳು ಹೇಳಿದಾಗ ಇದೇನು ಸ್ವಾಮಿ, ಏನು ಹೇಳಿ ಸ್ವಾಮಿ, ನೀವೇ ಹೇಳಿ. ಈಗ ತೋರಿಸಿದ್ದೀವಿ ವಿಡಿಯೋನ ಜನಗಳಿಗೆ, ಸಾರ್ವಜನಿಕರಿಗೆ. ಇದಕ್ಕೆ ಜನನೇ ಸಾರ್ವಜನಿಕರೇ ಉತ್ತರ ಕೊಡ್ಬೇಕು. ಅವ್ರು ಹೋರಾಟ ಮಾಡ್ಬೇಕಾ? ಕುಮಾರಸ್ವಾಮಿಗೆ ಹೋರಾಟ ಮಾಡ್ಲಿಕ್ಕೆ ಹಕ್ಕಿದೆಯಾ ಇಲ್ವಾ ಅಂತ ಮಾಡಲಿ. ಕೋಸಂಬ ರಾಜಕಾರಣ ಮಾಡಬಾರ್ದು. ಪ್ರಾಮಾಣಿಕವಾಗಿ ಒಂದು ನಿಲುವಿರಬೇಕು. ಒಬ್ಬ ವ್ಯಕ್ತಿಗೆ ಒಂದು ನಿಲುವಿರಬೇಕು. ಅವನಿಗೆ ಹೆಸರು ಬಂದ್ಬಿಡ್ತದೆ ಅಂತ ಒಂದು ನಿಲುವು, ನನಗೆ ಹೆಸರು ಬರಲಿ ಅಂತ ಒಂದು ನಿಲುವು ಇರಬಾರ್ದು. ಇದೇ ಕುಮಾರಸ್ವಾಮಿ ಅವರು ಇದು ಯಾವಾಗ ಹೇಳಿರೋದು ಗೊತ್ತಾ? ಇದೇನು 5 ವರ್ಷದ 10 ವರ್ಷದ ವಿಡಿಯೋ ಅಲ್ಲ, 1 ವರ್ಷದ ಹಿಂದೆ ಇರೋ ವಿಡಿಯೋ ಇದು. ಅವ್ರು ಕೇಂದ್ರ ಮಂತ್ರಿ ಆದ್ಮೇಲೆ ಆ ರೈತರು ಅಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಹಾಕ್ದಾಗ ವಿಡಿಯೋನ, ಇಲ್ಲ ನಾನು ನಿನ್ ಪರವಾಗಿರ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಹುಷಾರಿಲ್ಲದೆ ಇದ್ದಾಗ ನಾನು ಬರೋಕ್ಕಾಗಲ್ಲ, ನೀವು ವಿಡಿಯೋ ಕಾಲ್ ಮಾಡಿ ಅಂತ ಹೇಳಿ ವಿಡಿಯೋ ಕಾಲ್ನಲ್ಲಿ ಹೇಳಿರೋದವರು. ಕುಮಾರಸ್ವಾಮಿ ಅವರು 40% ಕೊಡ್ತೀವಿ ಅಂದ್ರು, ನಾವು 50% ಕೊಡ್ತೀವಿ ಅಂದ್ರೆ ನಾವು ರಿಯಲ್ ಎಸ್ಟೇಟ್ ದಳ್ಳಾಳಿಗಳು. ಕುಮಾರಸ್ವಾಮಿ ಅವರು 40% ಕೊಡ್ತೀವಿ ಅಂತಂದ್ರೆ ಅವ್ರು ರೈತರ ಪರ ಹೋರಾಟಗಾರರು. ಇವರು ಹೋರಾಟ ಮಾಡ್ಬೇಕಾ? ಇವ್ರು ಪಾದಯಾತ್ರೆ ಮಾಡೋದ್ರಲ್ಲಿ ನೈಜತೆ ಇದೆಯಾ ಇಲ್ವಾ? ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಅವನೊಬ್ಬ ನಮ್ಮ ಜನಾಂಗದಲ್ಲಿ ಮುಖ್ಯಮಂತ್ರಿ ಆಗ್ಬಿಟ್ಟವನೆ, ಅವ್ನ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ ನಮ್ಮ ಜನಾಂಗದಲ್ಲಿ ಅಂತೇಳಿ ಅವ್ನಿಗೆ ಏನಾರ ಅವ್ರು ಕಡಿವಾಣ ಹಾಕ್ಬೇಕು ಅಂತ ಪಾಪ ಅಶೋಕಣ್ಣ ಇವರಿಬ್ರು ಜಿದ್ದು ಬಿದ್ಬಿಟ್ಟವ್ರೆ. ಕುಮಾರಣ್ಣನು ಅಶೋಕಣ್ಣನು. ಈ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ನೀವೇ ನೋಡಿದ್ದೀರಾ? ಸಾರ್ವಜನಿಕರು ನೋಡ್ತಾರೆ. ಈಗ ಜನ ನೋಡ್ಲಿ, ಬೇರೆಯವರೆಲ್ಲ ನೋಡ್ತಾರೆ. ತಮ್ಮ ಮುಖಾಂತರ ದಯಮಾಡಿ ತೋರಿಸಿ, ಅದನ್ನ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀವಿ. ಕುಮಾರಸ್ವಾಮಿ ಅವರ ಈ ದ್ವಂದ್ವ ನಿಲುವನ್ನ ಸಾರ್ವಜನಿಕವಾಗಿ ನೀವು ಪ್ರದರ್ಶನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀವಿ. ವಿಡಿಯೋ ಕಾಲ್ ಮಾಡ್ತಾರೆ ಡೆಲ್ಲಿಗೆ ಕುಮಾರಸ್ವಾಮಿ ಅವರು ಮಂತ್ರಿ ಆದ್ಮೇಲೆ. ಇದೇ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಆ ವಿಡಿಯೋ ಕಾಲ್ನಲ್ಲಿ ಹೇಳ್ತಾರೆ, ನಾನು ನಮ್ಮ ಜನಗಳಿಗೆ ಜಾಗ ಸಿಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು 40% ಕೊಡಬೇಕು ಡೆವಲಪ್ಡ್ ಏರಿಯಾದಲ್ಲಿ ಅಂತ ತೀರ್ಮಾನ ಮಾಡಿದ್ದೆ ಅಂತಕ್ಕಂಥ ಮಾತನ್ನ ಮೊನ್ನೆ ಹೇಳಿರೋದು ಅವ್ರ ಮಂತ್ರಿ ಆದ್ಮೇಲೆ, ಇವತ್ತಲ್ಲ.
ಈಗ ಕೇಂದ್ರದಲ್ಲಿ ಮಂತ್ರಿ ಆದ್ಮೇಲೆ ವಿಡಿಯೋ ಕಾಲ್ ತೆಗೆದು ನೋಡಿ ನೀವು. ವಿಡಿಯೋ ಕಾಲ್ನಲ್ಲಿ ಆ ಜನ ಮಾತಾಡ್ಸವ್ರು ಅಲ್ಲಿಂದ ಮಾತಾಡಿಸಿ ಕುಮಾರಣ್ಣ ನೀವು ಮಾತಾಡ್ಬೇಕು ಈ ವಿಚಾರವಾಗಿ ಅಂದಾಗ ನಾನು 40% ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಅಂತ ವಿಡಿಯೋ ಕಾಲ್, ನಿಮ್ಗೆ ವಿಡಿಯೋ ಕಾಲ್ ತೋರಿಸ್ತೀನಿ, ಅವ್ರು ಮಾತಾಡೋ ವಿಡಿಯೋ ಕಾಲ್ನ ತೋರಿಸ್ತೀನಿ. ನಮ್ಮ ಮಾಧ್ಯಮದವರು ಬರೀ ಕುಮಾರಸ್ವಾಮಿ ಅವ್ರದ್ದು ಒಂದು ಮುಖದ ಒಂದ್ ಸೈಡ್ ಮಾತನ್ನ ಕೇಳ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಈ ಯೋಜನೆಯನ್ನ ಮುಂದುವರಿಸ್ತಾ ಇದೀವಿ. ಪ್ರೈಮ್ ಮಿನಿಸ್ಟರ್ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಟೌನ್ಶಿಪ್ಗಳನ್ನ ಮಾಡಿ ಅಂತ ಅವರು ಕೂಡ ತಿಳಿಸಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರು ಈಗಾಗಲೇ ವಿಡಿಯೋ ರಿಲೀಸ್ ಮಾಡಿ ಕುಮಾರಸ್ವಾಮಿ ಅವರು ವಾಟ್ಸಾಪ್ ಕಾಲ್ ಮಾಡಿ ರೈತರಿಗೆ ಏನು ಭರವಸೆ ಕೊಟ್ಟಿದ್ರು ನೋಡಿ ಅನ್ನೋದ್ರ ಬಗ್ಗೆ ಮಾತುಗಳನ್ನು ಆಡಿದರು. ಈಗ ಕುಮಾರಸ್ವಾಮಿ ಅವರು ಅದಕ್ಕೆ ತಿರುಗಿಸ್ಕೊಡ್ತಿದ್ದಾರೆ. ನಾನು ಇದ್ದಾಗಲೇ 40% ಸ್ಕೀಮು ಎಲ್ಲ ಕಡೆ ಅಪ್ಲೈ ಆಗೋ ರೀತಿ ಬಂದಿದ್ದು, ಬರೀ ಬಿಡದಿಗಲ್ಲ ನಾನು ಹೇಳಿದ್ದು ಎಲ್ಲ ಕಡೆ ಅಂತ ಅವ್ರ ಉತ್ತರ ಆಗಿದೆ. ಆದರೆ ಬಿಡದಿಗೆ ನೀವೇ ಅಡಿಗಲ್ಲಿ ಹಾಕಿ ಈಗ ಯಾವ ಮುಖ ಇಟ್ಕೊಂಡು ಬಂದು ಇದ್ರ ವಿರುದ್ಧ ಹೋರಾಟ ಮಾಡ್ತೀರ ಸ್ವಾಮಿ ಅಂತ ಡಿ.ಕೆ. ಶಿವಕುಮಾರ್ ಆ್ಯಂಡ್ ಟೀಮ್ ಕೈಪಡೆ ಅವರೆಲ್ಲರೂ ಮುಗಿಬಿದ್ದಿರೋದು JDSನ ವಿರುದ್ಧ. ಅದು ಹೆಂಗೆ ಹೋಗ್ತೀರಿ? ಇದಕ್ಕಿಂತನೂ ಕಡಿಮೆ ಪರಿಹಾರ ಕೊಡೋಕೆ ಹೊರಟಿದ್ರಿ ನೀವು ರೈತರಿಗೆ. ಇದೇ ಯೋಜನೆನ ನೀವು ಮಾಡಿದರೆ ನಿಮಗೆ ಕ್ರೆಡಿಟ್ ಸಿಗ್ತಿತ್ತು. ಈಗ DKಗೆ ಸಿಗುತ್ತದು. ಮೊದಲೇ ಹೇಳಿಕೆಳಿಗೆ CM ಆಗಿದ್ದಾರೆ, ಒಕ್ಕಲಿಗೆ CM ಆಗಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ಬಂದರೆ ಕುಮಾರಸ್ವಾಮಿ ಅವರು ಬೆಸ್ಟಾ DK ಬೆಸ್ಟಾ ಅಂತ ಒಕ್ಕಲಿಗರು ತೀರ್ಮಾನ ಮಾಡುವಾಗ ಏನಾಗುತ್ತೆ, ಕುಮಾರಸ್ವಾಮಿ ಅವರಾದರೆ ಮೈತ್ರಿ ಎಲ್ಲಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಧಿಕಾರ, DK ಆದರೆ ಬಂದುಬಿಡುತ್ತೆ ಅಂತ ಯೋಚಿಸ್ಬೋದು ಅನ್ನೋ ಆತಂಕ ಪೈಪೋಟಿ ಇರುವಾಗ ಈ ಟೌನ್ಶಿಪ್ ಬೇರೆ ಆನೆ ಬಲ ಕೊಟ್ಟು ಬಿಡಬಹುದು ಅನ್ನುವಂಥ ಆತಂಕದಲ್ಲಿ ಕುಮಾರಸ್ವಾಮಿ ಅವರು ಹೊಟ್ಟೆ ಕೆಚ್ಚು ಮಾಡ್ಕೊಂಡಿದ್ದಾರೆ ಅನ್ನೋದು ಈಗ ಕೈಪಡೆ DK ಟೀಮ್ ಮುಗಿಬಿದ್ದಿರುವ ರೀತಿ. ಏನ್ರಿ ನೀವು ಒಂದೊಂದು ದಿನ ಒಂದೊಂದು ನಾಲ್ಗೆ ಇಟ್ಕೊಂಡು ಬರ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ ಅಂತ DK ಟೀಮ್ ಮುಗಿಬಿದ್ದಿದೆ. ಈ ರೀತಿಯೂ ಡಬಲ್ ಸ್ಟ್ಯಾಂಡರ್ಡ್ ಇರುತ್ತಾ? ಒಂದೇ ಯೋಜನೆ ನೀವು ಮಾಡಿದ್ರೆ ಒಂದು, ಬೇರೆಯವರು ಮಾಡಿದ್ರು ಒಂದು, ಇದ್ಯಾವ ರೀತಿ ಅಂತ ಅಟ್ಯಾಕ್ ಮಾಡ್ತಾ ಇರೋದು. ಅಷ್ಟೇ ಅಲ್ಲದೆ 14 ಶಾಸಕರಿಗೆ, ಕಾಂಗ್ರೆಸ್ನ 14 ಶಾಸಕರಿಗೆ ಗಾಳ ಹಾಕಿದಾರಂತೆ ಕುಮಾರಸ್ವಾಮಿ ಅವರು. 14 ಶಾಸಕರಿಗೆ ಕಾಲ್ ಮಾಡಿ ಕ್ರಾಸ್ ವೋಟಿಂಗ್ ಮಾಡಿಸೋದಕ್ಕೆ ಈಗ ಮುಂದಾಗಿದ್ದಾರಂತೆ. ಅಯ್ಯೋ ನಮ್ಮ ಹತ್ರ ಸೆಳೆಯೋದಕ್ಕೆ ಮ್ಯಾಗ್ನೆಟೇ ಇಲ್ಲ, ಕಾಂಗ್ರೆಸ್ನವರೇ ಆ ಪ್ರಯತ್ನ ಮಾಡ್ತಿರ್ಬೋದು ಅಂತ ಕುಮಾರಸ್ವಾಮಿ ಅವರು ಅದಕ್ಕೆ ತಿರುಗಿ ಇಟ್ಕೊಟ್ಟಿದ್ದಾರೆ. ಬಟ್ 14 ಶಾಸಕರಿಗೆ ಕಾಲ್ ಬಂದಿರೋದಕ್ಕೆಲ್ಲ ಮಾಹಿತಿ ಇದೆ. ಯಾರು DK ಬಿಟ್ಟು ಹೋಗಲ್ಲ. ಕುಮಾರಸ್ವಾಮಿ ಅವರು DK ಸರ್ಕಾರಕ್ಕೆ ಸಮಸ್ಯೆ ಮಾಡೋದಕ್ಕೆ, DK ನಾಯಕತ್ವಕ್ಕೆ ಸಮಸ್ಯೆ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಈಗ ಮುಗಿಬಿದ್ದಿರೋದು. ಸೊ ಕುಮಾರಸ್ವಾಮಿ ಅವರು ಈಗ ಅಖಾಡಕ್ಕೆ ಧುಮುಕಿದ್ದಾರೆ. DK CM ಆಗ್ತಿದ್ದಂಗೆ ತೀವ್ರ ಜಟಾಪಟಿ ಇಬ್ಬರು ನಾಯಕರ ನಡುವೆ ತಾರಕಕ್ಕೇರಿದೆ. ಹೇಳಿ ಕೇಳಿ ಈಗ DK ಕೊಟ್ಟಿರೋ ಮಾಸ್ಟರ್ ಸ್ಟ್ರೋಕ್. ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಬಂದು ನರೇಂದ್ರ ಮೋದಿ ಅವರು ಕೂಡ ನಂತರನೇ ತುಂಬ ಟೌನ್ಶಿಪ್ಗಳನ್ನು ಮಾಡಿದ್ದಾಗ ಹೇಳಿದ್ದಾರೆ, ಹಾಗಾಗಿ ಒಳ್ಳೆ ಕೆಲಸ DK ಪ್ರೊಸೀಡ್, ತುಂಬ ಚೆನ್ನಾಗಿದೆ ಅಂತ ಮೋದಿ ಬೆನ್ನು ತಟ್ಟಿದ್ದಾರೆ ಅಂತ ಅನೌನ್ಸ್ ಮಾಡ್ತಿದ್ದಂಗೆ BJP ಅವರು ಈಗ ಕಸಿಬಿಸಿಗೊಳಗಾಗಿದ್ದಾರೆ. ಮೋದಿ ಸಪೋರ್ಟ್ ಮಾಡಿದ್ಮೇಲೆ ನಾವು ಹೆಂಗೆ ವಿರೋಧಿಸೋದು ಅಂತ. ಮೈತ್ರಿ ಪಕ್ಷ ಆಗಿರೋ JDSಸು ಇದು ನುಂಗಲಾರ್ದ ತುತ್ತಾಗ್ತಿದೆ ಮತ್ತು ಒಬ್ಬಂಟಿ ಆಗ್ತಿದೆ ಈ ಹೋರಾಟದಲ್ಲಿ. BJP JDSನ ನಡುವೆ ಇದು ಇನ್ನೂ ಒಡಕು ಬರೋದಕ್ಕೂ ಕೂಡ ಕಾರಣ ಆಗ್ಬೋದು. ಮೋದಿಯವರು ಹಿಂಗೆ ಹೇಳಿದ್ದಾರೆ ಅನ್ನೋದನ್ನೇ DK ಅಸ್ತ್ರ ಮಾಡಿಕೊಂಡು DK ಈಗ ಕುಮಾರಸ್ವಾಮಿ ಅವ್ರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರೋದು. ಸೊ ಒಂದು ಬಿಡದಿ ಟೌನ್ಶಿಪ್ ಸುತ್ತ ರಾಜಕೀಯ ಬಿರುಗಾಳಿ ಬೀಸ್ತಿದೆ ಈಗ ಇಬ್ಬರು ಒಕ್ಕಲಿಗ ನಾಯಕರ ನಡುವೆ ಅಸ್ತಿತ್ವಕ್ಕಾಗಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.